ಯಾರಪ್ಪ ಅದು ಗಾಡಿ ಅಡ್ಡಾಕಿರೋದು? ಅಡ್ಡಾಕ್ ನಿಂತಿದೆಯಲ್ಲ, ಸೈಡಿಗೆ ತೆಗಿಯಪ್ಪ ಗಾಡಿನ. ಕಂಡಕ್ಟ್ರೆ, ಎಲ್ಲೆಲ್ಲ ನಿಲ್ಸ್ತಿರಲ್ಲ, ಇದೇನು ಗೂಡ್ಸ್ ಗಾಡಿನ? ಏನ್ರಿ ಅದು? ಅವ್ರು ನಿಲ್ಲಿಸ್ಬಿಡ್ರಿ, ಕಾರಲ್ಲಿ ಬಂದು ಅಡ್ಡ ಹಾಕ್ತಾರ. ಒಂದ್ ನಿಮಿಷ ಜಾಗ ಬಿಡಿ. ಇರಿ ಏ ಅಪ್ಪ, ಸುಮ್ಮನೆ ಕೂತ್ಕೋ, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಅವ್ರು ನನಗೆ ಗೊತ್ತಿರೋರೆ. ಗೊತ್ತಿರೋರು ಏನ್ಬಿಟ್ಟು ಸುಮ್ಮನೆ ಬಂದು ಕೂತ್ಕೊತಾ ಇದ್ರಲ್ಲಮ್ಮ. ಕ್ಷಮಿಸಿ, ತೊಂದರೆ ಕೊಡ್ತಾರೆ. ಅನು ಬಾ. ನೀವ್ಯಾಕೆ ಬಂದ್ರಿ ಸರ್? ನಿನ್ನ ಕರ್ಕೊಂಡು ಹೋಗೋಕೆ ಕಳ್ಸಿದ್ದಾಯ್ತಲ್ವ ಸರ್, ಇನ್ಯಾಕೆ ಕರ್ಕೊಂಡು ಹೋಗ್ಬೇಕು? ಅನು, ನೀನು ಹುಬ್ಬಳ್ಳಿಗೆ ಹೋಗ್ತಾ ಇಲ್ಲ, ಬಾ ನನ್ನ ಜೊತೆ. ಸರ್ ಸಾರಿ, ನೀವು ಸೆಂಡ್ ಆಫ್ ಟೈಮಲ್ಲಿ ಇರಲಿಲ್ಲ ಅನ್ಸುತ್ತಲ್ವಾ? ನನ್ನನ್ನು ಆಫೀಸಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅನು ಸರ್ ದಯವಿಟ್ಟು ಹೊರಡಿ ಸರ್, ಪ್ಲೀಸ್. ನೀನು ಬರದೆ ನಾನು ಹೊರಡಲ್ಲ. ಸರ್, ಏನು ಸರ್ ನಿಮ್ಮ ಪ್ರಾಬ್ಲಮ್ಮು? ಬೇರೆಯವ್ರಿಗೆ ಪ್ರಾಬ್ಲಮ್ ಆಗ್ತಿದೆ, ಇಳ್ಕೊಳ್ಳಿ ಸರ್ ಜಲ್ದಿ. ಸರ್ ದಯವಿಟ್ಟು ಹೊರಡಿ. ಟಿಕೆಟು ನಾನು ತಗೋತೀನಿ. ಅಣ್ಣ ಹೊರಡೋಣ, ಇನ್ನೊಂದು ಎಷ್ಟು ಸೀಟ್ ಆಯ್ತು? ಅನು, ನನ್ನ ಕ್ಷಮಿಸು. ಕ್ಷಮಿಸು ಅನು. ವಾಸು ಸಿಕ್ಕಿದ ಕಣ. ಹೌದಾ? ಎಲ್ಲಿದ್ದಾನಂತೆ? ಏನ್ ಕತೆ? ಒಳ್ಳೆ ಆಕ್ಷನ್ ಪಿಕ್ಚರ್ ಆಗಿದೆ ಕಣ ನನ್ನ ಜೀವನ. ನೀನೇನು ಮಾಡ್ತಿದ್ಯಾ ಇಲ್ಲಿ? ಸರ್ ಇಲ್ಲಿ ಸರ್ ಕೀ ತೊಗೊಂಡು ಇಕ್ತಾನೆ ಕಾರಲ್ಲಿ ಹೋದ್ರು ಸರ್. ನೀನು ಯಾಕೆ ಅವ್ರನ್ನ ಹೋಗ್ಬಿಟ್ಟೆ? ಸರ್ The number you are trying to call is currently not reachable. Please try again later. ಫೋನ್ ಬೇರೆ ರೀಚ್ ಆಗ್ತಾ ಇಲ್ಲ. ಮೀರಾ ಇಲ್ಲಿ? ಸರ್ ಕ್ಯಾಬಿನಲ್ಲಿದ್ದಾರೆ. ಹೀಗೆ ಕೂತ್ರೆ ಏನರ್ಥ? ನಾನು ನಿನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ನನ್ನ ನೋಡಿಲ್ಲಿ. ನಾನು ಬರಲ್ಲ ಅಂತ ಹೇಳಿದ್ನಲ್ವ ಸರ್, ಸುಮ್ಮನೆ ನನ್ನ ಜೊತೆ ಬಂದು ನಿಮ್ಮ ಸಮಯ ಹಾಳು ಮಾಡ್ಕೋತಿದ್ದೀರಾ ಅಷ್ಟೇ. ನನ್ನ ಹಣೆಯಲ್ಲಿ ಏನು ಬರ್ತಿದ್ಯೋ ನಾನು ಅದನ್ನ ಒಪ್ಕೊಂಡು ಮುಂದೆ ಹೋಗ್ತಿದ್ದೀನಿ. ದಯವಿಟ್ಟು ಅದು ಕಡ್ಡ ಬರಬೇಡಿ ಸರ್. ಅನು, ಯಾಕೆ ಸರ್ ಎಲ್ಲಾನು ನೀವು ಅನ್ಕೊಂಡಾಗೆ ಆಗ್ಬೇಕಾ? ಇದು ಸಹ ನೀವು ಆಸೆ ಪಟ್ಟ ಹಾಗೆ ಅಲ್ವಾ ಸರ್ ನಾನು ಪ್ರಮೋಷನ್ ಕೊಟ್ಟಿದ್ದು? ಅನು, ನೀನು ನನ್ನ ಮಾತು ಕೇಳ್ತೀಯೋ ಇಲ್ವೋ? ನೀನು ಹುಬ್ಬಳ್ಳಿಗೆ ಹೋಗೋದು ಬೇಡ, ಬಾ ನನ್ನ ಜೊತೆ, ಹೇಳ್ಕೊಳ್ಳೋಣ. ಇಷ್ಟೊತ್ತಲ್ಲಿ ಇಳ್ಕೊಂಡು ಪ್ಲೀಸ್ ಸರ್, ನೀವು ಇಳ್ಕೊಳ್ಳಿ. ಮೊದಲು ಟಿಕೆಟ್ ತಗೊಳ್ಳಿ ಸರ್. ಇಲ್ಲಿವರೆಗೂ ಬಂದು ಕೇಳ್ಕೊತಿದ್ದೀನಲ್ಲ, ಇನ್ನೇನು ಮಾಡಬೇಕು ಅಂತ ಹೇಳ್ತೀಯಾ? ಸರ್ ನೀವ್ಯಾಕೆ ಇಲ್ಲಿವರೆಗೂ ಬಂದು ಕೇಳ್ತಿದ್ದೀರಾ ಅನ್ನೋದೇ ನನ್ನ ಪ್ರಶ್ನೆ. ಎಲ್ಲ ಮುಗ್ದೋಯ್ತಲ್ಲ, ನಾನು ಸೋತಿದ್ದೀನಿ. ನೀನು ಸೋತಿಲ್ಲ ಅನು. ಅವಳಿಂದ ಹೋದ್ಲು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು, ಇನ್ ಮುಂದೆ ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ರೆ ವಾಟ್ ಇಸ್ ದಿಸ್ ಜೇಂಡೆ? ಏನ್ ಟೆನ್ಷನ್ ಇದು? ಸರ್ ಇಲ್ಲೂ ಇಲ್ಲ, ಮನೇಲೂ ಇಲ್ಲ. ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಮ್ದಲ್ವಾ? ನೀವೇ ಹೀಗೆ ನಿಂತ್ರೆ ಹೇಗೆ? ಗಾಡ್, ಸರ್ ಒಬ್ಬೊಬ್ಬರೇ ಎಲ್ಲಿಗೆ ಹೋಗ್ತಾರೆ?
ಅವ್ರು ನನಗೂ ಫೋನ್ ಮಾಡಿಲ್ಲ. ಜೆಂಡೆ, ಬಟ್ ಇದನ್ನೆಲ್ಲ ನೋಡ್ಕೋಬೇಕಾಗಿರೋದು ನಿಮ್ ರೆಸ್ಪಾನ್ಸಿಬಿಲಿಟಿ ತಾನೇ. ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮಿರಾಜಿ. ಎಲ್ಲ ಕಡೆನೂ ನೋಡಾಯಿತು. ಯೂಶುವಲ್ ಆಗಿ ಹೋಗೋ ಕಡೆನೂ ನೋಡಿದೆ. ಇನ್ನು ಅನು ಮನೆ ಕಡೆ ನೋಡ್ಬೇಕಷ್ಟೆ. ಅವಳು ಇನ್ನೇನು ಹುಬ್ಳಿಗೆ ಹೊರಟಿರ್ತಾಳಲ್ಲ. ಅವಳು ಹೇಗೆ ಹೊರಟಿದ್ದಾಳೆ? ವಾಟ್? ಅಂದರೆ ಅವಳು ಹುಬ್ಳಿಗೆ ಹೋಗೋಕ್ಕೆ ಹೇಗೆ ವ್ಯವಸ್ಥೆ ಆಗಿದೆ ಅಂತ. ಅಫ್ಕೋರ್ಸ್ ಬಸ್ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ಇನ್ನೇನು ಫ್ಲೈಟ್ ಮಾಡ್ಲಾ ಅವಳಿಗೆ? ಫೋನ್ ಮಾಡಿ ಅವಳಿಗೆ. ಫೋನ್ ಮಾಡಿ. ಯಾ, ಯು ಆರ್ ಆ್ಯಕ್ಚುಲಿ ರೈಟ್. ವೇಟ್. The number you are trying to call is currently not reachable. Jende, her phone is not reachable. ಟಿಕೆಟ್ ಬುಕ್ ಮಾಡಿದ್ಯಾರು? ನಮ್ಮ ಆಫೀಸಲ್ಲಿ ಯಾರೋ ಸ್ಟಾಫ್ ಬುಕ್ ಮಾಡಿರಬೇಕು. ಡೀಟೇಲ್ಸ್ ಸಿಗುತ್ತಾ? ಯಾ, ಶೋರ್, ಸಿಗುತ್ತೆ. ನನಗೆ ಕಳಿಸ್ಕೊಡಿ. ಜೆಂಡೆ, ಎಲ್ಲಿಗೆ? ಬಸ್ ಸ್ಟಾಪ್ಗೆ ಮಿರಾಜಿ. ಜೆಂಡೆ, ಯು ಆರ್ ಶೋರ್ ರೈಟ್? ನಮ್ಮ ಸರ್ ಅಲ್ಲಿ ಇರ್ತಾರಲ್ವಾ? ನಾಟ್ ಶೋರ್, ಬಟ್ ವಿಚಾರಿಸ್ತೀನಿ. ಬಟ್ ಜೆಂಡೆ, ನಮ್ಮ ಸರ್ಗೇನು ಆಗಲ್ಲ ತಾನೆ? ನಾನಿರೋವರೆಗೂ ಸರ್ಗೆ ಏನೂ ಆಗೋದಿಲ್ಲ, ಆಗೋಕ್ಕೂ ಬಿಡಲ್ಲ. ನೀನಾಗೆ ಸೋಲನ ಒಪ್ಕೊಂಡು ಹೊರಟಿದ್ಯಾ? ನೀನು ಸೋತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಸರ್, ಒಬ್ರಾದ್ರೂ ಸೋಲನ್ನು ಒಪ್ಕೋಬೇಕಲ್ವ ಸರ್? ಇಬ್ಬರಲ್ಲಿ ನಾನ್ ಸೋತಿಲ್ಲ ಅಂದಮೇಲೆ ಹಾಗಾದ್ರೆ ಸೋತಿದ್ ಯಾರು ಸರ್? ಹೇಳಿ, ನಾನ್ ಸೋತಿಲ್ಲ ಅಂದ್ರೆ ಸೋತಿದ್ ಯಾರು? ಪ್ರಮೋಷನ್ ಕೊಟ್ಟು ನನಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಚಾಲೆಂಜ್ ಹಾಕಿದ್ರೆ ಅದನ್ನು ಒಪ್ಕೋತೀರಾ. ಈಗಲೂ ಅನು ನೀನ್ ಸೋತಿಲ್ಲ ಅಂತ ಹೇಳ್ತಿದ್ರೆ ಹೊರತು ಒಂದೇ ಒಂದು ಮಾತು, ಅನು ನೀನ್ ಗೆದ್ದೆ ನಾನ್ ಸೋತೆ ಅಂತ ನಿಮ್ ಬಾಯಿಂದ ಬರ್ತಿಲ್ವಲ್ಲ ಸರ್? ಜೊತೆ ಜೊತೆ